ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೆಕ್ಷನ್ 125 ಆಫ್ CRPC ಯಾವುದೋ ಒಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಎಂಟೈರ್ CRPCಯಲ್ಲಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಇದನ್ನು ಓದ್ಕೊಳ್ಬೇಕಾಗ್ತದೆ. ಸೊ ಅದರದೊಂದು ಬ್ರೀಫ್ ಜಸ್ಟ್ ಒಂದು ಔಟ್ಲೈನ್ ಕೊಡ್ತೇನೆ, ಸೊ ದ್ಯಾಟ್ ನೀವು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಹೇಳುವಂಥದ್ದನ್ನು. ಸೊ ಹೀಗೆ ಒಂದು ಅಂದಾಜು ಸಿಕ್ಕಿದ್ರೆ, ನಿಮಗೆ ಒಂದು ಐಡಿಯಾ ಸಿಕ್ಕಿದ್ರೆ ನಿಮ್ಮಷ್ಟಕ್ಕೆ ನೀವು ಪ್ರಿಪೇರ್ ಆಗ್ತಾ ಹೋಗ್ತೀರಿ. ಸೊ ಹೇಗೆ ನಾವು ಒಂದು ಸೆಕ್ಷನ್, ಒಂದು ಬೇರೆ ಆ್ಯಕ್ಟನ್ನು ಓದ್ತಾ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹೇಳುವಂಥದ್ದು ಕೂಡ ಇದು ನಿಮಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಸೆಕ್ಷನ್ 125 ವೆರಿ ಇಂಪಾರ್ಟೆಂಟ್, ಮೇನ್ಸ್ ಎಕ್ಸಾಮ್ಸ್ಗೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾವು ನೋಡ್ತಾ ಇರುವಾಗೆ ಒಂದು ಚಾರ್ಟ್ ಮಾಡ್ತೇನೆ, ಆಮೇಲೆ ಆದರೆ ಫಸ್ಟ್ ಒಂದ್ಸಲ ಎಷ್ಟು ಸಬ್ ಸೆಕ್ಷನ್ ಇದೆ ಅಂತ ನೋಡ್ಕೊಳ್ಬೇಕು. ಸೊ ಸೆಕ್ಷನ್ 125(1), ಆಮೇಲೆ ಹಾಗೆ ಸಬ್ಸೆಕ್ಷನ್ 2, ಸಬ್ಸೆಕ್ಷನ್ 3, ಸಬ್ಸೆಕ್ಷನ್ 4 ಮತ್ತು 5. ಸೊ 5 ಸಬ್ಸೆಕ್ಷನ್ಸ್ಗಳಿವೆ. ಹಾಗೆ 125 ಬಿಟ್ಟು ಉಳಿದಂತಹ ಪ್ರೊಸೀಜರ್, ಆಲ್ಟ್ರೇಷನ್ ಅಲೋವೆನ್ಸ್, ಹಾಗೆ ಎನ್ಫೋರ್ಸ್ಮೆಂಟ್ ಆಫ್ ಆರ್ಡರ್ ಆಫ್ ಮೇಂಟೆನೆನ್ಸ್ ಇದು ಕೂಡ ಇರುವಂಥದ್ದು. ಸೊ ನಾವು ಮೇಯ್ನಾಗಿ ಇವತ್ತು ಒಂದು ಸ್ಟ್ರೆಸ್ ಮಾಡ್ತಾ ಇರುವಂಥದ್ದು ಸೆಕ್ಷನ್ 125 ಮೇಲೆ. ಸೊ 125 ಏನು ಹೇಳುತ್ತೆ, ಫಸ್ಟ್ ಸೆಕ್ಷನ್ 125 ಸಬ್ಸೆಕ್ಷನ್ 1 ಏನು ಹೇಳುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ಅದರದ್ದು ಒಂದು ಜಸ್ಟ್ ಒಂದು ನಾವು ಚಾರ್ಟ್ ಮಾಡ್ಕೊಳ್ಳುವಾಗ ಲಾಸ್ಟಿಗೆ ಮತ್ತೆ ಮಾಡಿ ತೋರಿಸ್ತೇನೆ. ಬಟ್ ಸ್ಟಿಲ್ ಈಗ ನೋಡಿ, ಇಫ್ ಎನಿ ಪರ್ಸನ್ ಹ್ಯಾವಿಂಗ್ ಸಫಿಷಿಯಂಟ್ ಮೀನ್ಸ್ ನೆಗ್ಲೆಕ್ಟ್ಸ್ ಆರ್ ರೆಫ್ಯೂಸಸ್ ಟು ಮೇಂಟೈನ್, ಅಂದರೆ ಇಲ್ಲಿ ಯಾರು ಮೇಂಟೆನೆನ್ಸ್, ಹೂ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್ ಅಂತ ಇದೆ, ಹೂ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್. ಮತ್ತು ಇದು ಫಸ್ಟ್ ಏನು ಹೇಳ್ತಾರೆ, ಹೂ ಈಸ್ ಲಯಬಲ್ ಟು ಪೇ ಮೇಂಟೆನೆನ್ಸ್, ಹೂ ಈಸ್ ಲಯಬಲ್ ಟು ಪೇ ಮೇಂಟೆನೆನ್ಸ್. ಸೊ ಇದು ಫಸ್ಟ್ ಈ ವ್ಯಕ್ತಿಗಳು ನಾವು ಯಾರು ಅಂತ ಅದು ಸರಿಯಾಗಿ ಗೊತ್ತಿರಬೇಕು. ಯಾರು ಬದ್ಧರಾಗಿರ್ತಾರೆ, ಕೊಡಲೇಬೇಕು ಮೇಂಟೆನೆನ್ಸು. ಸೊ ಯಾರಿಗೆ ಸಫಿಷಿಯೆಂಟ್ ಮೀನ್ಸ್ ಇರುತ್ತೆ, ಇಫ್ ಎನಿ ಪರ್ಸನ್ ಸಫಿಷಿಯೆಂಟ್ ಮೀನ್ಸ್ ಇದ್ದು ಸಹ ಹಿ ರೆಫ್ಯೂಸಸ್ ಟು ಮೇಂಟೈನ್, ಇದೆರಡು ಕ್ಯಾಟಗರಿ ಫುಲ್ಫಿಲ್ ಆಗಲೇಬೇಕು. ಸೊ ಯಾರ ಹೆಂಡತಿ, ಯಾರ ಮಕ್ಕಳು, ಯಾರ ತಂದೆ ತಾಯಿ ಅವರಿಗೆ ತಮ್ಮನ್ನೇ ತಾವು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ, ಸೊ ಜನರಲ್ ಆಗಿ ಎಲ್ಲ ಗಂಡ ಹೆಂಡತಿ, ಎಲ್ಲ ತಂದೆ ಮಕ್ಕಳು ಯಾರ ಮೇಲೆ ಬೇಕಾದರೂ ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಯಾರಿಗೆ ಸಫಿಷಿಯೆಂಟ್ ಮೀನ್ಸ್ ಇದ್ದು ಸರಿಯಾದಂಥ ಅಷ್ಟು ರಿಸೋರ್ಸಸ್ ಇದೆ ಅವ್ರ ಹತ್ರ, ಅಷ್ಟು ಹಣ ಇದೆ, ಆದರೂ ನೆಗ್ಲೆಕ್ಟ್ಸ್ ಆರ್ ರೆಫ್ಯೂಸಸ್, ಒಂದು ಕಡೆಗಣಿಸ್ತಾರೆ ಅಥವಾ ತಿರಸ್ಕಾರ ಮಾಡ್ತಾರೆ, ಇಲ್ಲ ನಾನು ಮೇಂಟೈನ್ ಮಾಡೋದಿಲ್ಲ ಅಂತ, ಅಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳು ಮೇಂಟೆನೆನ್ಸ್ ಕೊಡಬೇಕಾಗತ್ತೆ. ಸೊ ಯಾರ್ಯಾರಿಗೆ ಕೊಡಬೇಕು, ಒಬ್ಬ ವ್ಯಕ್ತಿ ಅಂತ ಇದ್ದರೆ ಅವನು ತನ್ನ ಹೆಂಡತಿಗೆ, ವೈಫ್, ಇದು ಫಸ್ಟ್ ಹೇಳ್ತಾರೆ ನೋಡಿ. ಸೊ ಹೂ ಇಸ್ ಅನೇಬಲ್ ಟು ಮೇಂಟೈನ್ ಹರ್ ಸೆಲ್ಫ್. ಸೊ ನಾವು 3 ಕ್ಯಾಟಗರಿಲಿ ನೋಡ್ಬೋದು. ಇಲ್ಲಿ 4 ಕ್ಲಾಸ್ ಇದೆ, ಆದರೂ ನಾನು 3 ಅಂತ ಹೇಳ್ತಿದ್ದೀನಿ, ಯಾಕೆಂದರೆ ಫಸ್ಟ್ ಒನ್ ಬಿಲಾಂಗ್ಸ್ ಟು ವೈಫ್, ಇದೆರಡು ಚಿಲ್ಡ್ರನ್ಗೆ ಸಂಬಂಧಪಟ್ಟದ್ದು, B ಮತ್ತು C. ಇದು ಥರ್ಡ್ ಒನ್ ಪೇರೆಂಟ್ಸ್, ಫಾದರ್ ಆರ್ ಮದರ್ ಅಂತ. ಸೊ ಪೇರೆಂಟ್ಸ್, ಓಕೆ, ಒಬ್ಬ ತನ್ನ ಹೆಂಡತಿಯನ್ನು ಹಾಗೂ ಮಕ್ಕಳನ್ನು ಹಾಗೂ ಪೇರೆಂಟ್ಸನ್ನು ಮೇಂಟೈನ್ ಮಾಡಬೇಕು. ಯಾರು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವರನ್ನೇ ಅವರು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಸಲ ವೈಫ್ ಹೇಳುವಂಥದ್ದು ಲೀಗಲಿ ವೆಡೆಡ್ ವೈಫ್ ಇರುತ್ತೆ, ಕೆಲವೊಂದು ಸಲ ಪ್ರಾಸ್ಟಿಟ್ಯೂಟ್ಸ್ ಇರ್ತಾರೆ, ಕೆಲವೊಂದು ಸಲ ಸೆಕೆಂಡ್ ಮ್ಯಾರೇಜ್ ಇರುತ್ತೆ, ಕೆಲವೊಂದು ಸಲ ಡಿವೋರ್ಸ್ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಯಾರ ಜೊತೆ ವಿವಾಹ ಆಗಿದೆ ಅಂಥವ್ರು ಎಲ್ಲರನ್ನೂ ಮೇಂಟೈನ್ ಮಾಡಬೇಕಾ ಅಂತ ನೋಡಿದ್ರೆ ಅದಕ್ಕೆ ಕೂಡ ಕೆಲವೊಂದು ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಕೇಸ್ ಲಾಸ್ ಮುಖಾಂತರನೂ ಕೂಡ ಹೇಳಿದ್ದಾರೆ, ವೈಫ್ ಅಂದರೆ ಓನ್ಲಿ ಲೀಗಲಿ ವೆಡೆಡ್ ವೈಫ್ ಅಂತ. ಹಾಗೆ ನಾವಿಲ್ಲಿ ಕೆಲವೊಂದು ಎಕ್ಸ್ಪ್ಲನೇಷನ್ ನೋಡ್ಬೋದು. ನೋಡಿ, ಇಲ್ಲಿ ವೈಫಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ವೈಫ್ ಅಂತ ಇದೆ, ಇಲ್ಲಿ ನಾವು ಅದೇ ಸಬ್ಸೆಕ್ಷನ್ ಎಕ್ಸ್ಪ್ಲನೇಷನಲ್ಲಿ ವೈಫ್ ಇನ್ಕ್ಲೂಡ್ಸ್ ಅ ವುಮನ್ ಹೂ ಹ್ಯಾಸ್ ಬಿನ್ ಡಿವೋರ್ಸ್ಡ್ ಬೈ ಆರ್ ಹ್ಯಾಸ್ ಒಬ್ಟೈನ್ಡ್ ಎ ಡಿವೋರ್ಸ್ ಫ್ರಾಮ್ ಹರ್ ಹಸ್ಬೆಂಡ್ ಆ್ಯಂಡ್ ಹ್ಯಾಸ್ ನಾಟ್ ರಿಮ್ಯಾರಿಡ್. ಸೊ ವೈಫ್ ಅಂದರೆ ಒಂದು ಲೀಗಲಿ ವೆಡೆಡ್ ವೈಫ್ ಇರ್ತಾರೆ, ಹಾಗೆ ಯಾರು ಡಿವೋರ್ಸ್ ತೊಗೊಂಡಿರ್ತಾರೆ, ಡಿವೋರ್ಸ್ ತೊಗೊಂಡವರು ಸಹ ಈ ವೈಫ್ ಅನ್ನೋ ಕ್ಯಾಟಗರಿಲಿ ಸೆಕ್ಷನ್ 125 ರೆಫರೆನ್ಸಿಗೆ ಅವರನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಆದರೆ ಅವರು ರೀಮ್ಯಾರೇಜ್ ಆಗಿರಬಾರ್ದು. ಸೊ ರೀಮ್ಯಾರೇಜ್ ಆಗೋ ತನಕ ಅವರಿಗೆ ಮೇಂಟೆನೆನ್ಸ್ ಕೇಳುವಂತಹ ಹಕ್ಕಿರುತ್ತೆ. ಓಕೆ, ಸೊ ಇದು ವೈಫ್ ಕ್ಯಾಟಗರಿಗೆ ಆಯಿತು. ಇನ್ನು ಚಿಲ್ಡ್ರನ್ನಲ್ಲಿ ಹೇಗೆ ಕ್ಯಾಟಗರಿ ಮಾಡಿದ್ದಾರೆ, ಒಂದು ಮೈನರ್ ಚಿಲ್ಡ್ರನ್ನು ಹಾಗೆ ಮೇಜರ್ ಚಿಲ್ಡ್ರನ್ ಅಂತ ಮಾಡಿದ್ದಾರೆ. ಮೈನರ್ ಚಿಲ್ಡ್ರನ್ನಲ್ಲಿ ಏನು ಹೇಳ್ತಾರೆ, ವೆದರ್ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್, ಹಾಗೆ ಮೇಜರ್ ಚಿಲ್ಡ್ರನ್ಗೂ ಕೂಡ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಮೈನರಲ್ಲಿ ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಕ್ಲಾಸಿಫಿಕೇಶನ್ ಇಲ್ಲ. ಸೊ ಆಲ್ ವೆದರ್ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್ ಮೈನರ್ ಚೈಲ್ಡ್, ಅದು ಮದುವೆ ಆಗಿದೆಯೋ ಅಥವಾ ಅಲ್ವೋ ಕನ್ಸಿಡರ್ ಆಗೋದಿಲ್ಲ. ಮೈನರ್ ಇದ್ದರೆ ಸಾಕು, ಯಾರಿಗೆ ಅವರನ್ನು ತಾವು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವೋ ಅಂಥವರೆಲ್ಲರನ್ನೂ ಕೂಡ
ಮೇಂಟೆನೆನ್ಸ್ ಕೇಳ್ಬೋದು. ಇದು ಮೈನರ್ ಚಿಲ್ಡ್ರನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್, ವೆದರ್ ಮ್ಯಾರಿಡ್ ಆರ್ ನಾಟ್ ಮ್ಯಾರಿಡ್, ಇದೊಂದು ಕ್ಯಾಟಗರಿ. ಇನ್ನು ಮೇಜರ್ ಚಿಲ್ಡ್ರನ್ಗೆ ಏನು ಹೇಳ್ತಾರೆ, ಮೇಜರ್ ಮ್ಯಾರಿಡ್ ಡಾಟರ್ ಆಗಿರಬಾರ್ದು, ನಾಟ್ ಬೀಯಿಂಗ್ ಅ ಮ್ಯಾರಿಡ್ ಡಾಟರ್. ಸೊ ಮ್ಯಾರಿಡ್ ಡಾಟರ್ಗೆ ಯಾಕೆ ಮೇಂಟೆನೆನ್ಸ್ ಇಲ್ಲ, ಯಾಕೆಂದರೆ ಆ ಮ್ಯಾರಿಡ್ ಡಾಟರು ತನ್ನ ಹಸ್ಬೆಂಡ್ ಹತ್ರ ಕೇಳುವಂಥ ಈ ಕ್ಯಾಟಗರಿಲಿ ಬರ್ತಾಳೆ. ಆವಾಗ ಅವಳು ಹಸ್ಬೆಂಡ್ ಹತ್ರ ಮೇಂಟೆನೆನ್ಸ್ ಕೇಳ್ಬೋದು, ಮೇಂಟೆನೆನ್ಸ್ ಮಾಡ್ಕೊಳ್ಳಿಕ್ಕೆ ಆಗದಿದ್ದರೆ ಅಲ್ವಾ. ಸೊ ಅದು ಒಂದು ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೊಳ್ಬೇಕು. ಮತ್ತು ಹೇಗಿರಬೇಕು, ಹಿಸ್ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್ ಚೈಲ್ಡ್ ನಾಟ್ ಬೀಯಿಂಗ್ ಅ ಮ್ಯಾರಿಡ್ ಡಾಟರ್ ಹೂ ಹ್ಯಾಸ್ ಅಟೈನ್ಡ್ ಮೆಜಾರಿಟಿಗೆ ಬಂದಿರಬೇಕು. ಆದರೆ ಒಂದು ಅನೇಬಲ್ ಟು ಮೇಂಟೈನ್ ಇಟ್ ಸೆಲ್ಫ್ ಅಂತ ಉಂಟು. ಅದ್ರ ಜೊತೆಗೆ ಬೈ ರೀಸನ್ ಆಫ್ ಎನಿ ಫಿಸಿಕಲ್ ಆರ್ ಮೆಂಟಲ್ ಅಬ್ನಾರ್ಮಲಿಟಿ ಆರ್ ಇಂಜುರಿ, ಒಂದು ಫಿಸಿಕಲ್ ಅಥವಾ ಮೆಂಟಲ್ ಅಬ್ನಾರ್ಮಲಿಟಿ ಅಥವಾ ಯಾವುದಾದ್ರು ಒಂದು ಇಂಜುರಿ, ಆ ಕಾರಣದಿಂದ ಅವರಿಗೆ ತಮ್ಮನ್ನು ತಾವು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಆಗಿರಬಾರ್ದು. ಅಂಥವರು ಲೆಜಿಟಿಮೇಟ್ ಚಿಲ್ಡ್ರನ್ ಇರಲಿ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಇರಲಿ, ಆದರೆ ಮೇಜರ್ ಆಗಿದ್ರೂ ಸಹ ಅವರು ಮೇಂಟೆನೆನ್ಸ್ ಕೇಳ್ಬೋದು. ಆದರೆ ಮೇಜರ್ ಮ್ಯಾರಿಡ್ ಡಾಟರು ಈ ಕ್ಯಾಟಗರಿಲಿ ಬರೋದಿಲ್ಲ. ಮೇಜರ್ ಮ್ಯಾರಿಡ್ ಡಾಟರು ಮೇಂಟೆನೆನ್ಸ್ ಕೇಳಲಿಕ್ಕೆ ಆಗೋದಿಲ್ಲ. ಓಕೆ. ಇನ್ನು ಪೇರೆಂಟ್ಸ್ ಕೂಡ ಫಾದರ್ ಅಥವಾ ಮದರ್ ಇರಲಿ, ಹೂ ಆರ್ ಅನೇಬಲ್ ಟು ಮೇಂಟೈನ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್, ಯಾರು ತಮ್ಮ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅವರು ಮೇಂಟೆನೆನ್ಸ್ ಕೇಳ್ಬೋದು ಅಂತ. ಓಕೆ. ಇದು 2 ಪರ್ಸನ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ವಿ, ಯಾರು ಕೊಡಬೇಕು ಮೇಂಟೆನೆನ್ಸು, ಯಾರು ಪಡಿಬೋದು ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೈನರ್ ಫೀಮೇಲ್ ಚೈಲ್ಡ್ಗೆ 2 ತರಹದ ಒಂದು ಬರುತ್ತೆ ನೋಡಿ. ಇಲ್ಲಿ ಫಸ್ಟ್ ಮೈನರ್ ಅಂದರೆ ಅಂತ ನೋಡೋಣ. ಮೈನರ್ ಮೀನ್ಸ್ ಅ ಪರ್ಸನ್ ಹೂ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ ಈಸ್ ಡೀಮ್ಡ್ ಟು ನಾಟ್ ಹ್ಯಾವ್ ಅಟೈನ್ಡ್ ಹಿಸ್ ಮೆಜಾರಿಟಿ. ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ ಪ್ರಕಾರ ಯಾರಿಗೆ ಮೆಜಾರಿಟಿ ಇರುತ್ತೆ, ಯಾರು ಮೆಜಾರಿಟಿಗೆ ತಲುಪಿಲ್ವೋ ಅವರೆಲ್ಲರೂ ಮೈನರ್ ಅಂತ ಆಗ್ತಾರೆ. ಸೊ ಮೆಜಾರಿಟಿ ಆ್ಯಕ್ಟ್ ಪ್ರಕಾರ ಯಾಕೆ ಹೇಳ್ತಾರೆ ಅಂದರೆ, ಕೆಲವೊಂದ್ಸಲ ಕೋರ್ಟ್ ಗಾರ್ಡಿಯನ್ ಅಪಾಯಿಂಟ್ಮೆಂಟ್ ಆದಾಗ ಆವಾಗ ಏಜ್ ಡಿಫ್ರೆಂಟ್ ಇರುತ್ತೆ, 21 ವರ್ಷ ಅಂತ ಹೇಳ್ತಾರೆ, ಕೆಲವೊಂದ್ಸಲ 18 ವರ್ಷ ಅಂತ ಉಳಿದ ಕ್ಯಾಟಗರಿಲಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಂತಿಷ್ಟು ವರ್ಷ ಅಂತ ಹೇಳಿದೆ. ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ ಪ್ರಕಾರ ಎಲ್ಲಿ ಮೆಜಾರಿಟಿ ಆಗಿರುತ್ತೆ ಆವಾಗ ಅವರು ಮೇಜರ್ ಅಂತ ಕರೆಸ್ಕೊಳ್ತಾರೆ, ಇಲ್ಲಾಂದರೆ ಮೈನರ್ ಅಂತ ಹೇಳುವಂಥದ್ದು. ಓಕೆ. ಸೊ ಅದನ್ನು ಬಿಟ್ಟು ಇನ್ನು ನಾವು ಇಲ್ಲೊಂದು ಇಂಪಾರ್ಟೆಂಟ್ ಒಂದು ಕ್ಲಾಸ್ ಇದೆ ನೋಡಿ. ಪ್ರೊವೈಡೆಡ್ ದ್ಯಾಟ್ ದ ಮ್ಯಾಜಿಸ್ಟ್ರೇಟ್ ಮೇ ಆರ್ಡರ್ ದಿ ಫಾದರ್ ಆಫ್ ಅ ಮೈನರ್ ಫೀಮೇಲ್ ಚೈಲ್ಡ್ ರೆಫರ್ ಟು ಇನ್ ಕ್ಲಾಸ್ ಬಿ ಟು ಮೇಕ್ ಸಚ್ ಅಲೋವೆನ್ಸ್ until she attains her majority if the magistrate is satisfied that the husband of such minor female child if married is not possessed of sufficient means. So minor female childಗೆ ಒಂದು ಸಪ್ರೇಟ್ ಸ್ಟೇಟಸ್ ಇದೆ. ಮೈನರ್ ಫೀಮೇಲ್ ಚೈಲ್ಡ್ ನಾನು ಆವಾಗಲೇ ಹೇಳಿದಾಗೆ ಕ್ಲಾಸ್ ಬಿ ಅಲ್ಲಿ ರೆಫರ್ ಮಾಡಿದ್ದಾರೆ, ವೆದರ್ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್ ಮೈನರ್ ಚೈಲ್ಡ್ ದೇ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್. ಸೊ ಇದರಲ್ಲಿ ಏನು ಹೇಳ್ತಿದ್ದಾರೆ, ಅದೇ ಇನ್ನೊಂದು ಎಕ್ಸ್ಟ್ರಾ ಒಂದು ಅಡಿಷನ್ ಆಗಿ ಹೇಳ್ತಿದ್ದಾರೆ. ಮೈನರ್ ಫೀಮೇಲ್ ಚೈಲ್ಡ್ ಅವಳು ಫಸ್ಟು ಫಾದರ್ ಹತ್ರ ಕೇಳ್ಬೋದು, ಅಂಟಿಲ್ ಶಿ ಅಟೈನ್ಸ್ ಹರ್ ಮೆಜಾರಿಟಿ ಇಫ್ ದ ಮ್ಯಾಜಿಸ್ಟ್ರೇಟ್. ಸೊ ಫಾದರ್ ತಂದೆ ಹತ್ರ ಅವರಿಗೆ ಮೇಂಟೆನೆನ್ಸ್ ಕೊಡಿಸ್ಬೋದು, ಯಾವಾಗ ಹಸ್ಬೆಂಡು ಮೇಂಟೈನ್ ಮಾಡಲಿಕ್ಕೆ ಆಗದೆ ಇರುವಾಗ ಅಂತ ಹೇಳಿದ್ದಾರೆ. ಅಂದರೆ ಮೈನರ್ ಫೀಮೇಲ್ ಚೈಲ್ಡ್ ಫಸ್ಟ್ ಹಸ್ಬೆಂಡ್ ಹತ್ರ ಕೇಳಿ ಆಮೇಲೆ ಹಸ್ಬೆಂಡ್ ಮೇಂಟೈನ್ ಮಾಡಲಿಕ್ಕೆ ಆಗದಿದ್ರೆ ಫಾದರ್ ಹತ್ರ ಕೂಡ ಮೇಂಟೆನೆನ್ಸ್ ಕೇಳ್ಬೋದು. ಸೊ ಮೈನರ್ ಫೀಮೇಲ್ ಚೈಲ್ಡ್ಗೆ ಅದೊಂದು ಬೆನಿಫಿಟ್, ಇಬ್ಬರ ಹತ್ರನೂ ಕೇಳುವಂಥ ಹಕ್ಕಿರುತ್ತೆ. ಆದರೆ ಮೇಜರ್ ಮ್ಯಾರಿಡ್ ಡಾಟರ್ಗೆ ಆ ಹಕ್ಕಿರೋದಿಲ್ಲ, ಅವಳು ಡೈರೆಕ್ಟಾಗಿ ಹಸ್ಬೆಂಡ್ ಹತ್ರನೇ ಕೇಳಬೇಕು. ಓಕೆ. ಸೊ ಇದು ಪರ್ಸನ್ಸ್ಗಳ ಬಗ್ಗೆ. ಹಾಗೆ ಯಾವ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್. ಸೊ JMFC ಕೋರ್ಟಲ್ಲಿ ಈ ಒಂದು ಮೇಂಟೆನೆನ್ಸ್ ಕೇಸ್ ಆಗುತ್ತೆ. ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ, JMFC ಕೋರ್ಟ್ ಹೇಗೆ ಅಪಾನ್ ಪ್ರೂಫ್ ಆಫ್ ಸಚ್ ನೆಗ್ಲೆಕ್ಟ್ ಆರ್ ರೆಫ್ಯೂಸಲ್ ಆರ್ಡರ್ ಸಚ್ ಪರ್ಸನ್ ಟು ಮೇಕ್ ಅ ಮಂತ್ಲಿ ಅಲೋವೆನ್ಸ್ ಫಾರ್ ದ ಮೇಂಟೆನೆನ್ಸ್ ಆಫ್ ಹಿಸ್ ವೈಫ್ ಆರ್ ಚೈಲ್ಡ್. ಸೊ ಇದರಲ್ಲೇನು ಈ ಮಂತ್ಲಿ ಅಲೋವೆನ್ಸ್ ಬಗ್ಗೆ ಹೇಳ್ತಾರೆ, ಪ್ರತಿ ತಿಂಗಳು ಕೊಡುವಂಥ ಹಾಗೆ ಆರ್ಡರ್ ಮಾಡ್ಬೋದು ಅಂತ ಹೇಳ್ತಾರೆ. ಆ ಒಂದು ಯಾವುದೋ ಒಂದು ರೇಟ್ ಪ್ರಕಾರ ಆಸ್ ಸಚ್ ಮ್ಯಾಜಿಸ್ಟ್ರೇಟ್ ಥಿಂಗ್ಸ್ ಫಿಟ್ ಆ್ಯಂಡ್ ಟು ಪೇ ದಿ ಸೇಮ್ ಟು ಸಚ್ ಪರ್ಸನ್ ಆಸ್ ದ ಮ್ಯಾಜಿಸ್ಟ್ರೇಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಡೈರೆಕ್ಟ್. ಓಕೆ. ಸೊ ಇದು ಒಂದು ಕ್ವಶನ್ಗೆ ಆನ್ಸರ್ ಮಾಡುವಂಥ ಒಂದು ಇದಿರುತ್ತೆ. ಸೊ ಅದನ್ನು ಬಿಟ್ಟು ಮೇಂಟೆನೆನ್ಸ್ ಅಲೋವೆನ್ಸ್ ಆರ್ಡರ್ ಮಾಡಲಿಕ್ಕೆ ಕೋರ್ಟ್ ಪವರ್ ಇದೆ, ಇಂಟ್ರಿಮ್ ಮೇಂಟೆನೆನ್ಸ್ ಅವಾರ್ಡ್ ಮಾಡಲಿಕ್ಕೂ ಕೋರ್ಟ್ಗೆ ಪವರ್ ಇದೆ ಅಂತ ಹೇಳುವಂಥದ್ದು. ಇಲ್ಲಿ ಅದೇ ಸಬ್ಸೆಕ್ಷನಲ್ಲಿ ಬರುವಂಥದ್ದು ನೋಡಿ, ಇಲ್ಲೂ ನಾವು ಕಾಣ್ತೇವೆ, ಇಟ್ ಮೇ ಮೇಕ್ ಫಾರ್ ಅ ಮಂತ್ಲಿ ಅಲೋವೆನ್ಸ್ ಆರ್ ಫಾರ್ ದಿ ಇಂಟ್ರಿಮ್ ಮೇಂಟೆನೆನ್ಸ್ ಆಫ್ ಹಿಸ್ ವೈಫ್ ಆರ್ ಸಚ್ ಚೈಲ್ಡ್ ಫಾದರ್ ಆರ್ ಮದರ್ and the expense of such proceedings which the magistrate considers reasonable and to pay the same to such person as the magistrate may from time to time direct. ಓಕೆ. ಮತ್ತು ಇಲ್ಲಿ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ, ಅದನ್ನು ಎಷ್ಟು ಸಮಯದಲ್ಲಿ ಡಿಸ್ಪೋಸ್ ಮಾಡಬೇಕು ಅಂತ, 60 ಡೇಸಲ್ಲಿ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾವು ಕಾಮನ್ ಆಗಿ ನೋಡುವಂಥದ್ದು. ಸೊ ನಾವು ಸೆಕ್ಷನ್ 125 ಏನನ್ನು ನೋಡಿದ್ವಿ,
ನಾವು ಹೀಗೆ ಕ್ಲಾಸಿಫಿಕೇಷನ್ ಹೀಗೆ ಒಂದು ಚಾರ್ಟ್ ಥರ ಮಾಡೋದಾದರೆ ಜಸ್ಟ್ ನಾನು ಹೀಗೆ ನಿಮಗೆ ತೋರಿಸ್ತೇನೆ ಹೇಗೆ ನೋಟ್ಸ್ ಮಾಡ್ಕೊಳ್ಬೇಕು ಅನ್ನೋಂಥದ್ದು. ಸೊ ಸೆಕ್ಷನ್ 125 125 subsection 2, 125 subsection 3, 125 subsection 4, 125 subsection 5. ಸೊ ಇದರಲ್ಲಿ ನಾವು ಹೂ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್ ಅಂತ ನೋಡಿದ್ವಿ. ಅದರಲ್ಲ ಸಬ್ ಪಾಯಿಂಟ್ಸ್ ವೈಫ್, ಚೈಲ್ಡ್, ಪೇರೆಂಟ್ಸ್, ಹೂ ಹ್ಯಾಸ್ ಟು ಮೇಂಟೈನ್, ಜಸ್ಟ್ ಒಂದು ಹೂ ಹ್ಯಾಸ್ ಸಫಿಷಿಯಂಟ್ ಮೀನ್ಸ್, refusal to neglect, refuse or neglect to maintain. ಹಾಗೆ ಇದು 3 ಕ್ಯಾಟಗರಿಗೂ ಹೂ ಆರ್ ಅನೇಬಲ್ ಟು ಮೇಂಟೈನ್ ದೆಮ್ಸೆಲ್ಫ್. ಹಾಗೆ ಮಂತ್ಲಿ ಅಲೋವೆನ್ಸ್ ಬಗ್ಗೆನೂ ನೋಡಿದ್ವಿ. ಮಂತ್ಲಿ ಅಲೋವೆನ್ಸ್ ಹಾಗೆ ಇಂಟ್ರಿಮ್ ಅಲೋವೆನ್ಸ್, ಸಿಕ್ಸ್ಟಿ ಡೇಸಲ್ಲಿ ಡಿಸ್ಪೋಸ್ ಮಾಡಬೇಕು. ಸೊ ಇದಿಷ್ಟು 125 ಒಂದು ಸಮ್ಮರಿ ಜಿಸ್ಟ್ ಅಂತ ಹೇಳ್ಬೋದು. ಹಾಗೆ ನಾವು ನೋಡಿ ಇದು ಎಂಟೈರ್ದನ್ನು ನಾವು ಇಷ್ಟು ಕೂಡಲೇ ಕವರ್ ಮಾಡಲಿಕ್ಕಾಯಿತು. ಇನ್ನೂ ಟೈಮ್ ಓದಬೇಕು, ಪ್ರಾಪರಾಗಿ ಓದಬೇಕು. ಬಟ್ ಸ್ಟಿಲ್ ನಾವು ಅರ್ಜೆಂಟಾಗಿ ರಿವಿಷನ್ ಆಗಿ ಮಾಡ್ತಾ ಇರುವಾಗ ಹೀಗೆ ಒಂದು ಸಣ್ಣ ಒಂದು ಫ್ಲ್ಯಾಶ್ ಕಾರ್ಡ್ ಥರ ಮಾಡಿಟ್ಕೊಂಡ್ರೆ ಒಂದು ಸೆಕ್ಷನ್ ಏನು ಹೇಳುತ್ತೆ ತುಂಬ. ಈಗ ಸೆಕ್ಷನ್ 173 ಹಾಗೆ ಲೆಂದಿ ಸೆಕ್ಷನ್ ಇದೆ, 164 ಹಾಗೆ ಲೆಂದಿ ಸೆಕ್ಷನ್ ಇದೆ, ತುಂಬ ಸಬ್ಸೆಕ್ಷನ್ಸ್ ಇದೆ. ಪ್ರತಿಯೊಂದು ಸಬ್ಸೆಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ. ಸೊ ಆವಾಗ ಇದೆಲ್ಲ ಹೀಗೆ ಒಂದು ಚಿಕ್ಕದಾಗಿ ನೋಟ್ ಮಾಡ್ಕೊಂಡ್ಬಿಟ್ರೆ ಹೆಲ್ಪ್ ಆಗುವಂಥದ್ದು. ನೆಕ್ಸ್ಟು ನೋಡೋಣ ಸಬ್ಸೆಕ್ಷನ್ 2 ಅಲ್ಲಿ ಇದರಲ್ಲಿ ಏನು ಹೇಳುತ್ತೆ ಅಂದರೆ ಯಾವ ಡೇಟಿಂದ ಪೇಯಬಲ್ ಅಂತ. ಈಗ ಮೇಂಟೆನೆನ್ಸ್ ಆರ್ಡರ್ ಮಾಡಿದರೆ ಯಾವಾಗ ಆರ್ಡರ್ ಮಾಡ್ತಾರೆ ಆ ಡೇಟಿಂದ, ಅಥವಾ ಯಾವಾಗ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಆ ಡೇಟಿಂದನೇ ಪೇಯಬಲ್ ಮಾಡಿಬಿಡ್ಬೋದು. ಓಕೆ, ಸೊ ವೆನ್ ಬಿಕಮ್ಸ್ ಪೇಯಬಲ್, ಜಸ್ಟ್ ನಿಮಗೆ ಅರ್ಥ ಆಗೋಗಿದ್ದರೆ ಸಾಕು ಶಬ್ದಗಳು. ವೆನ್ ಡಸ್ ಇಟ್ ಬಿಕಮ್ ಪೇಯಬಲ್, ಶಾರ್ಟಾಗಿ ಆದಷ್ಟು ಬ್ರೀಫ್ ಆಗಿ ಮಾಡ್ತಾ ಹೋಗಬೇಕು. ಸೊ 125 ಸಬ್ಸೆಕ್ಷನ್ 2 ಏನು ಹೇಳುತ್ತೆ, ಆರ್ಡರ್ ಡೇಟ್ ಆರ್ ಅಪ್ಲಿಕೇಶನ್ ಡೇಟ್ becomes payable. ಓಕೆ, ನೆಕ್ಸ್ಟ್ 125 ಸಬ್ಸೆಕ್ಷನ್ 3 ನೆಕ್ಸ್ಟ್ ಏನು ಹೇಳುತ್ತೆ, ಈಗ ಆನ್ ಫೇಲಿಯರ್ ಆಫ್ ಶೋಯಿಂಗ್ ವಿತೌಟ್ ಕಾಸ್ಟ್ ಟು ಕಂಪ್ಲೈ ವಿತ್ ದಿ ಆರ್ಡರ್. ಕೋರ್ಟ್ ಆರ್ಡರ್ ಮಾಡಿದೆ ಆದರೂ ಈ ವ್ಯಕ್ತಿ ಮೇಂಟೆನೆನ್ಸ್ ಕ್ಲೇಮ್ ಮಾಡ್ತಾ ಇಲ್ಲ, ಆವಾಗ ಏನು? ಸೊ ಫಾರ್ ಮೇಂಟೆನೆನ್ಸ್ ಕೊಡ್ತಾ ಇಲ್ಲ ಯಾರಿಗೆ ಆರ್ಡರ್ ಮಾಡಿರ್ತಾರೆ. ಸೊ ಫಾರ್ ಎವ್ರಿ ಬ್ರೀಚ್ ಆಫ್ ಆರ್ಡರ್ ಇಶ್ಯೂ ಅ ವಾರೆಂಟ್ ಫಾರ್ ಲಿವಿಂಗ್ ದಿ ಅಮೌಂಟ್. ಸೊ ವಾರೆಂಟ್ ಇಶ್ಯೂ ಮಾಡ್ಬೋದು. ಸೊ ಪೂರ್ತಿ ಹಣಕ್ಕೂ ಅಥವಾ ಪಾರ್ಟ್ ಆಫ್ ಈಚ್ ಮಂತ್ಸ್ ಅಲೋವೆನ್ಸ್. ಸೊ ಎಷ್ಟು ಅನ್ಪೇಡ್ ಇರುತ್ತೆ ಅದಕ್ಕೆ ಇದು ಮಾಡ್ಬೋದು ಅಂತ ಹೇಳಿ. ಎಷ್ಟು ಪನಿಷ್ಮೆಂಟ್ ಕೊಡ್ಬೋದು, ಟು ಇಂಪ್ರಿಸನ್ಮೆಂಟ್ ಫಾರ್ ಅ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 1 month ಆರ್ ಅಂಟಿಲ್ ಪೇಮೆಂಟ್ ಇಫ್ ಸೂನರ್ ಮೇಡ್. ಆಯಿತಾ, 1 ತಿಂಗಳು ಪನಿಷ್ಮೆಂಟ್ ಕೊಡ್ಬೋದು ಅಥವಾ ಟಿಲ್ ಪೇಮೆಂಟ್ ದೇ ಮೇ ಆರ್ಡರ್ ಫಾರ್. ಯಾವುದು ಬೇಗ ಆಗತ್ತೆ ಅದು. ಕೋರ್ಟ್ ಆದರೆ ಯಾವಾಗ ಅಮೌಂಟ್ ಡ್ಯೂ ಇರುತ್ತೆ, ಅಮೌಂಟ್ ಡ್ಯೂ ಇರೋ 1 ವರ್ಷದ ಅವಧಿಯಲ್ಲೇ ಈ ಅಪ್ಲಿಕೇಶನ್ ಫೈಲ್ ಮಾಡಬೇಕು. ಅದಕ್ಕಿಂತ ಆಮೇಲೆ ಹಾಕಿದರೆ ಇದು ಇಶ್ಯೂ ರಿಕವರಿ ಆಫ್ ಅಮೌಂಟನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಓವರ್ ಆಲ್ ಏನು ಹೇಳ್ತದೆ 125 ಸಬ್ಸೆಕ್ಷನ್ 3 ಹೇಳುವಂಥದ್ದು, ಆನ್ ಫೇಲಿಯರ್ ಟು ಪೇ ಮೇಂಟೆನೆನ್ಸ್ ಏನು ಕಾನ್ಸಿಕ್ವೆನ್ಸು ಅಂತ. ಸೊ ಲೆವಿ ಆಫ್ ಅಮೌಂಟ್, warrant issue, imprisonment for 1 month. So application has to be filed within 1 year from the money became due. So just ನಿಮಗೆ ಇದನ್ನೇ ತುಂಬ ಇದಂತ ತೊಗೊಳ್ಬೇಡಿ, ಜಸ್ಟ್ ಆದರೆ ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಹೀಗೆ ನೀವು ಕ್ವಿಕ್ ಚಾರ್ಟ್ ಮಾಡ್ಕೊಳ್ಳಿ ಹೇಳುವಂಥದ್ದು. ಸೊ ಇದು ಕಂಟಿನ್ಯೂ ಆಗುತ್ತೆ ಸಬ್ಸೆಕ್ಷನ್ 3 ಅಲ್ಲೇ ನೋಡಿ. ಪ್ರೊವೈಡೆಡ್ ಫರ್ದರ್ ದ್ಯಾಟ್ if such person offers to maintain his wife on condition of her living with him. ಸೊ ಈಗ ಏನಾಯಿತು, ಇದು ಇನ್ನೊಂದು ಎಕ್ಸ್ಟ್ರಾ ಕ್ಯಾಟಗರಿ ಬಂತು. ಅವ್ನು ಹೇಳ್ತಾನೆ ನಾನು ನನ್ನ ಹೆಂಡ್ತಿನ ನೋಡ್ಕೊಳ್ತೇನೆ ಅಂತ ಹೇಳಿ ಹೇಳ್ತಾನೆ, ನನ್ನ ಜೊತೆ ಇದ್ದರೆ ನಾನು ಮೇಂಟೆನೆನ್ಸ್ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ಸೊ ಹೀ ಈಸ್ ಆಫರಿಂಗ್ ದ್ಯಾಟ್ ವೈಫ್ ಶುಡ್ ಲಿವ್ ವಿತ್ ಹಿಮ್, ಬಟ್ ವೈಫ್ ಈಸ್ ರೆಫ್ಯೂಸಿಂಗ್
ರೆಫ್ಯೂಸಿಂಗ್ ಟು ಲಿವ್. ಗಂಡ ಹೇಳ್ಬಿಡ್ತಾನೆ, ಆದರೆ ಹೆಂಡತಿ ಕೇಳ್ತಾ ಇಲ್ಲ. ಸೊ ಅದರಲ್ಲಿ ಜಸ್ಟ್ ಗ್ರೌಂಡ್ಸ್ ಅಂತ ನೋಡ್ತಾರೆ. ಜಸ್ಟ್ ಗ್ರೌಂಡ್ಸ್ ಇದ್ದರೆ ಕೋರ್ಟ್ ಅವನಿಗೆ ಮೇಂಟೆನೆನ್ಸ್ ಕೊಡಲೇಬೇಕು ಹೇಳುತ್ತೆ. ಅಂದರೆ ಹೆಂಡತಿ ತಾನು ಗಂಡನ ಜೊತೆ ಇರೋದಿಲ್ಲ ಅಂತ ಹೇಳ್ತಿದ್ದಾಳೆ ಅಂದರೆ ಅದಕ್ಕೆ ಏನೋ ಒಂದು ವಿಧಿವತ್ತಾದ ಒಂದು ಕಾರಣ ಇರ್ಬೋದು ಅಲ್ವಾ, ಅಥವಾ ಸುಮ್ಮನೆ ಹೇಳ್ತಿದ್ದಾಳ ಅಂತ ಚೆಕ್ ಮಾಡ್ತಾರೆ. ಜಸ್ಟ್ ಅಥವಾ ಅನ್ಜಸ್ಟ್ ಗ್ರೌಂಡ್ಸ್. ಜನರಲ್ ಆಗಿ ನಾನು ಹೇಳ್ತಿರೋದು ಇದರಲ್ಲಿ ಕೊಟ್ಟಿರುವ ವರ್ಡ್ ಇದು ಜಸ್ಟ್ ಗ್ರೌಂಡ್ಸ್ ಮಾತ್ರ. ಅನ್ಜಸ್ಟ್ ವರ್ಡ್ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ರೆಫರೆನ್ಸಿಗೆ ಹೇಳ್ತಾ ಇರುವಂಥದ್ದು, ಅದ್ರ ಆಪೋಸಿಟ್ ಅಲ್ವಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಹೆಂಡತಿ ನಾನು ಗಂಡನ ಜೊತೆ ಇರೋದಿಲ್ಲ ಅಂತ ರೆಫ್ಯೂಸ್ ಮಾಡಿದರೆ ಆ ರೆಫ್ಯೂಸಲ್ ಯಾವ ಗ್ರೌಂಡ್ ಮೇಲಿದೆ ಅದು ವೆದರ್ ಇಟ್ ಈಸ್ ಪ್ರಾಪರ್ ಆರ್ ನಾಟ್ ಅಂತ ನೋಡ್ತದೆ. ಸೊ ಇಫ್ ಇಟ್ ಈಸ್ ಜಸ್ಟ್ ಗ್ರೌಂಡ್ ಫಾರ್ ಸೊ ಡೂಯಿಂಗ್ ಸೊ ಕೋರ್ಟ್ ಮೇ ಮೇಕ್ ಎನ್ ಆರ್ಡರ್. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಜಸ್ಟ್ ಗ್ರೌಂಡ್ ಯಾವ್ದಾವ್ದು ಇರ್ಬೋದು ಅಂತ. ಸೊ ಇಲ್ಲಿ ಎಕ್ಸ್ಪ್ಲನೇಷನಲ್ಲಿ ನಾವು ನೋಡ್ಬೋದು. ಇಫ್ ಅ ಹಸ್ಬೆಂಡ್ ಹ್ಯಾಸ್ ಕಾಂಟ್ರಾಕ್ಟೆಡ್ ಮ್ಯಾರೇಜ್ ವಿತ್ ಅನದರ್ ವುಮನ್ or keeps a mistress, it shall be considered to be just ground for his wife's refusal to live with him. ಅಂದರೆ ಈಗ ಗಂಡ ಬೇರೆ ಮ್ಯಾರೇಜ್ ಆಗಿದ್ರೆ ಅಥವಾ ಬೇರೆ ಯಾರನ್ನು ಒಬ್ಬಳನ್ನ ತಂದಿಟ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಹೆಂಡತಿ ತನ್ನ ಗಂಡನ ಜೊತೆ ವಾಸ ಮಾಡೋದಿಲ್ಲ ಅಂತ ಹೇಳ್ತಾಳಲ್ಲ, ಸೊ ಆ ಒಂದು ರೀಸನ್ ಏನು, ಯಾವ ಕಾರಣ ಕೊಡ್ತಾಳೆ ಗಂಡನ ಜೊತೆ ಇರೋದಿಲ್ಲ ಅಂತ ಹೇಳುವಂಥದ್ದು, ಅದು ಜಸ್ಟ್ ಗ್ರೌಂಡ್. ಸೊ ಆವಾಗ ಇಲ್ಲಿ ನೋಡಿ ಇದು ಅಪ್ಲೈ ಆಗುತ್ತೆ. ಸೊ ಪ್ರೊವೈಡೆಡ್ ಫರ್ದರ್ ದ್ಯಾಟ್ ಇಫ್ ಸಚ್ ಪರ್ಸನ್ ಆಫರ್ಸ್ ಟು ಮೇಂಟೈನ್ ಹಿಸ್ ವೈಫ್ ಆನ್ ಕಂಡೀಷನ್ ಆಫ್ ಲಿವಿಂಗ್ ವಿತ್ ಹಿಮ್ ಆ್ಯಂಡ್ ಶಿ ರೆಫ್ಯೂಸಸ್ ಟು ಲಿವ್ ವಿತ್ ಹಿಮ್, ಸಚ್ ಮ್ಯಾಜಿಸ್ಟ್ರೇಟ್ ಮೇ ಕನ್ಸಿಡರ್ ಎನಿ ಗ್ರೌಂಡ್ಸ್ ಆಫ್ ರೆಫ್ಯೂಸಲ್ ಸ್ಟೇಟ್ ಬೈ ಹರ್. ಅದನ್ನು ಚೆಕ್ ಮಾಡ್ತಾನೆ ಯಾಕೆ ಅವಳು ಕಾರಣ ಕೊಡ್ತಿದ್ದಾಳೆ ಅಂತ. ಆ್ಯಂಡ್ ಮೇ ಮೇಕ್ ಎನ್ ಆರ್ಡರ್ ಅಂಡರ್ ದಿಸ್ ಸೆಕ್ಷನ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ಸಚ್ ಆಫರ್. ಅಂದರೆ ಯಾರ ಆಫರು, ಗಂಡನ ಆಫರ್ ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ, ಯಾಕೆಂದರೆ ಹೆಂಡತಿಗೆ ಸರಿಯಾದ ಕಾರಣ ಇದೆ, ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವಳಿಗೆ ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡದೆ ಅಂಡರ್ ದಿಸ್ ಸೆಕ್ಷನ್ ಅಂದರೆ ಸೆಕ್ಷನ್ 125 ಏನು ಮೇಂಟೆನೆನ್ಸ್ ಆರ್ಡರ್ ಮಾಡ್ಬೋದು ಮ್ಯಾಜಿಸ್ಟ್ರೇಟ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಆ ಆರ್ಡರ್ನ ಅದು ಪಾಸ್ ಮಾಡ್ಬೋದು ಹೇಳುವಂಥದ್ದು ಈ ಸಬ್ ಸೆಕ್ಷನ್ಲಿ ಕೊಡುವಂಥದ್ದು. ಓಕೆ, ಸೊ ಇದು ಸೆಕ್ಷನ್ 125(3). ಇಲ್ಲಿ ಹಸ್ಬೆಂಡ್ ಆಫರ್ ಟು ಮೇಂಟೈನ್ ಅಂತ ಇರುವಾಗ ವೈಫ್ಸ್ ರೆಫ್ಯೂಸಲ್ ಜಸ್ಟ್ ಗ್ರೌಂಡ್ಸ್. ಅದಕ್ಕೆ ಒಂದು ಎಕ್ಸಾಂಪಲ್ ಹಸ್ಬೆಂಡ್ ಮ್ಯಾರೇಜ್ ಆಗಿದೆ ಅಥವಾ ಮಿಸ್ಟ್ರೆಸ್. ಇದು ನಾವು ಸಬ್ಸೆಕ್ಷನ್ 125(3) ಸಬ್ಸೆಕ್ಷನ್ ಕವರ್ ಮಾಡಿದ್ವಿ. ಇನ್ನು 125(4) ಏನು ಹೇಳುತ್ತೆ ನೋಡಿ, ಈಗ ಯಾವಾಗ ವೈಫ್ ವೆನ್ ಶಿ ಇಸ್ ನಾಟ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್, ಇಲ್ಲಿ ತನಕ ನೋಡಿದ್ವಿ ವೈಫ್ ಈಸ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್ ಅಂತೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ವೆನ್ ವೈಫ್ ಈಸ್ ನಾಟ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್, ವೆನ್ ವೈಫ್ ಈಸ್ ನಾಟ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್ ಅಂತ ನೋಡುವಾಗ no wife shall be entitled to receive an allowance for the maintenance ಅಥವಾ interim maintenance and expense of the proceeding as the case may be from a husband under this section if she is living in adultery. ಒಂದು 3 ಕಾರಣ ಕೊಡ್ತಾರೆ, ಅವಳು ಅಡಲ್ಟ್ರಿಯಲ್ಲಿದ್ದರೆ, ಅಡಲ್ಟ್ರಿ ಕಮಿಟ್ ಮಾಡ್ತಾ ಇದ್ರೆ, ಆರ್ ವಿತೌಟ್ ಎನಿ ಸಫಿಷಿಯಂಟ್ ರೀಸನ್ ರೆಫ್ಯೂಸಸ್ ಟು ಲಿವ್ ವಿತ್ ಹರ್ ಹಸ್ಬೆಂಡ್. ಇದು ನಾವು ಆವಾಗ ನೋಡಿದ ಥರನೇ ಸ್ವಲ್ಪ ಚೇಂಜಸ್ ಇದೆ. ಸರಿಯಾದ ರೀಸನ್ ಇಲ್ಲದೆ ವಿತೌಟ್ ಎನಿ, ಇಲ್ಲಿ ಸಫಿಷಿಯಂಟ್ ರೀಸನ್ ಅಂತ ಕೊಟ್ಟಿದ್ದಾರೆ. No sufficient reason for refusing to live with husband, or if they are living separately by mutual consent. Living ಇಲ್ಲಿ ಕಾಣ್ತಾ ಇರೋ ಹಾಗೆ living separately by mutual ಕನ್ಸೆಂಟ್. ಓಕೆ, ಸೊ ನಾವು ಏನು ನೋಡಿದ್ವಿ, ಇದು ಹೆಂಡತಿಯ ಮಿಸ್ಟೇಕ್ ಇರುವಾಗ ಆವಾಗ ತಮ್ಮ ಸೈಡೆಲ್ಲ ಮಿಸ್ಟೇಕ್ ಇಟ್ಕೊಂಡು ಅಥವಾ ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಲ್ವಾ, ಮ್ಯೂಚುವಲ್ ಕನ್ಸೆಂಟಿಂದ ಒಪ್ಕೊಂಡಿದ್ದಾರೆ, ಆವಾಗ ನೀನು ಹಣ ಕೊಡಬೇಕಂತ ಜಗಳ ಮಾಡ್ಕೊಳ್ಳಿಕ್ಕೆ ಇಲ್ಲ ಹೇಳುವಂಥ ಆ ಒಂದು ಪ್ರಿನ್ಸಿಪಲಲ್ಲಿ 3 ರೀಸನ್ಸ್ ಕೊಟ್ಟಿದ್ದಾರೆ, 3 ಸರ್ಕಮ್ಸ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು, ಹೆಂಡತಿ ಅಡಲ್ಟ್ರಿ ಮಾಡಿದರೆ ಅಥವಾ ಸರಿಯಾದ ಕಾರಣಗಳಿಲ್ಲದೆ ಗಂಡನ ಜೊತೆ ವಾಸ ಮಾಡಲಿಕ್ಕೆ ಒಪ್ಪದೇ ಇದ್ದಾಗ, ಅಥವಾ ಮ್ಯೂಚುವಲ್ ಕನ್ಸೆಂಟ್ ಪರಸ್ಪರ ಒಪ್ಪಿಗೆ ಮೇರೆಗೆ ಬೇರೆ ಬೇರೆ ಇರಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಹೆಂಡತಿ ಮೇಂಟೆನೆನ್ಸ್ ಕೇಳಲಿಕ್ಕೆ ಅವಳಿಗೆ ಹಕ್ಕು ಇಲ್ಲ ಅಂತ ಹೇಳ್ತಾರೆ. ಓಕೆ, ಹಾಗೆ ನೋಡೋಣ ಇಲ್ಲಿ ನಾವು ಇದನ್ನು 3 ಗ್ರೌಂಡ್ಸ್. ಸೊ ಎಷ್ಟು ಗ್ರೌಂಡ್ಸ್ ಇದೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ
ಅಲ್ಲಿಗೆ ನಮ್ಮದು ಇದೊಂದು ಕ್ಲಿಯರ್ ಆಗುತ್ತೆ. ಸೊ ವೆನ್ ವೈಫ್ ಈಸ್ ನಾಟ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಸಬ್ಸೆಕ್ಷನ್ ಏನು ಹೇಳ್ತದೆ ನೋಡೋಣ. ಸೊ ಇದು ಹಿಯರ್ ಸಬ್ಸೆಕ್ಷನ್ 125 ಆನ್ ಪ್ರೂಫ್ ದ್ಯಾಟ್ ಎನಿ ವೈಫ್ ಇನ್ ಹೂಸ್ ಫೇವರ್ ಆನ್ ಆರ್ಡರ್ ಹ್ಯಾಸ್ ಬಿನ್ ಮೇಡ್ ಅಂಡರ್ ದಿಸ್ ಸೆಕ್ಷನ್. ಅಂದರೆ ಆಲ್ರೆಡಿ ಮೇಂಟೆನೆನ್ಸ್ ಆರ್ಡರ್ ಮಾಡಿಬಿಟ್ಟಿದೆ ಕೋರ್ಟು, ಆಯಿತಾ. ಆವಾಗ ಕೋರ್ಟಿಗೆ ಗೊತ್ತಾಯಿತು ಏನು ಹೆಂಡತಿ ಅಡಲ್ಟ್ರಲ್ಲಿ ಇದ್ಲು ಅಥವಾ ಈ 3 ಕಾರಣಗಳೇ, ಆಯಿತಾ, 3 ಕಾರಣಗಳೇ. ಇದಾದರೆ ಏನು, ಫಸ್ಟ್ ಸ್ಟಾರ್ಟಿಂಗಲ್ಲೇ ಅವಳು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಶಿ ಇಸ್ ನಾಟ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್ ಅಂತ ಹೇಳ್ತಾರೆ, ಅವಳ ಹಕ್ಕು ಹೋಗುತ್ತೆ ಅಂತ. ಸೊ ಇದು ಆರ್ಡರ್ ಆಗಿರುವಾಗ ಏನಾಗತ್ತೆ, ಇದು ಕ್ಯಾನ್ಸಲೇಷನ್ ಆಫ್ ಆರ್ಡರ್ ಮಾಡಲಿಕ್ಕೆ ಆಗತ್ತೆ ಇದು. ಓಕೆ, ಇದು 3 ಗ್ರೌಂಡ್ಸಲ್ಲಿ. ಸೊ ಆನ್ ಪ್ರೂಫ್ ದಟ್ ಎನಿ ವೈಫ್ ಇನ್ ಹೂಸ್ ಫೇವರ್ ಆರ್ಡರ್ಸ್ ಮೇಡ್ ಅಂಡ್ ಸೆಕ್ಷನ್ ಕನ್ಸೆಂಟ್. ಇದು ಅರ್ಧ ಕಟ್ಟಾಗಿದೆ ಸೆಕ್ಷನ್ನು, ಇನ್ನೂ ಅದರದ್ದು ಹೋಗುತ್ತೆ. ಸೊ ಇದು ದಿಸ್ ವಿಲ್ ರಿಲೇಟ್ ಟು ಕ್ಯಾನ್ಸಲೇಷನ್ ಆಫ್ ದಿ ಆರ್ಡರ್. ಕ್ಯಾನ್ಸಲೇಷನ್ ಆಫ್ ಆರ್ಡರ್. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಶಬ್ದ ಅಲ್ಲಿ ಅದೆಲ್ಲ ಬುಕ್ಕಲ್ಲಿ ಕಟ್ಟಾಗಿತ್ತು, ನಿಮಗೆಲ್ಲ ಕಾಣ್ತಾ ಇರ್ಬೋದು. ಶೆಲ್ ಕ್ಯಾನ್ಸಲ್ ದಿ ಆರ್ಡರ್ ಅಂತ ಇದೆಲ್ಲ. ಸೊ ಇಟ್ ಶೆಲ್ ಕ್ಯಾನ್ಸಲ್ ದಿ ಆರ್ಡರ್. ಸೊ 125 ಸಬ್ಸೆಕ್ಷನ್ 5 ವಿಲ್ ಅಮೌಂಟ್ ಟು ದ ಕ್ಯಾನ್ಸಲೇಷನ್ ಆಫ್ ದಿ ಆರ್ಡರ್. ಓಕೆ, ಸೊ ಇಷ್ಟು ನಾವು ಸೆಕ್ಷನ್ 125 ಬಗ್ಗೆ ನೋಡಿದ್ವಿ. ಇದಕ್ಕೆ ರಿಲೇಟೆಡ್ ಸೆಕ್ಷನ್ಸು 126, 127, 128 ಇದೆ. 127 ಆಲ್ಟ್ರೇಷನ್ ಇನ್ ಅಲೋವೆನ್ಸ್. ಸೊ ಅದು ಕೂಡ ಇಂಪಾರ್ಟೆಂಟು, ಓದ್ಕೊಳ್ಳಿ. ಸೊ ಹೀಗೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಬರೋ ದಿನಗಳಲ್ಲಿ ಮಾಡ್ತೇನೆ. ಹೀಗೆ ನನ್ನ ಚಾನೆಲ್ನ ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರಿ. ಸೊ ಅನ್ಅಕಾಡೆಮಿ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅನ್ಅಕಾಡೆಮಿ ಕ್ಲಾಸ್ಗಳನ್ನ ಜಾಯ್ನ್ ಆಗಲಿಕ್ಕೆ, ಸೊ ಇದು 27ಇಂದ 30th ತನಕ ತುಂಬ ಒಂದು ಆಫರ್ ನಡೀತಾ ಇದೆ. ಸೊ ಇದಕ್ಕೆ ನೀವು 20% ಡಿಸ್ಕೌಂಟ್ ತೊಗೊಳ್ಬೋದು. ಸೊ ಈ ಅಪರ್ಣ ಲಾ ಅಂತ ಕೋಡ್ ಹಾಕಿದರೆ ಟೋಟಲಾಗಿ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ನಾವು ನೋಡಿರುವ ಹಾಗೆ ಬೇರೆ ಬೇರೆ ಬ್ಯಾಚಸ್ ಇದೆ. ಸೊ ನೀವು ಲಾ ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ಎಂಟೈರ್ ಒಂದು ಪ್ರೊಸೀಜರ್ ಹೇಗೆ ಕಲಿಬೇಕು, ಫೌಂಡೇಶನಿಂದ ಹೇಳ್ಕೊಡ್ತಾರೆ, ಹೇಗೆ ಜುಡಿಷಿಯರಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ. ಆಲ್ದೋ ಇದು ಎಲ್ಲ ಸ್ಟೇಟ್ಗೆ ಅಪ್ಲೈ ಆಗುತ್ತೆ, ಕೇವಲ ಕರ್ನಾಟಕ ಅಂತ ಅಲ್ಲ. ಸೊ ಹಿಂದಿ ಮತ್ತು ಇಂಗ್ಲೀಷ್ ನಿಮಗೆ ಗೊತ್ತಿದ್ದರೆ ಆವಾಗ ಸುಲಭ ಆಗುತ್ತೆ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೀರೀಸ್ ಇದೆ ಉತ್ತರ ಪ್ರದೇಶ ಆ್ಯಂಡ್ ಬಿಹಾರ್ ಜುಡಿಷಿಯರಿ ಎಕ್ಸಾಮ್ಸ್ಗೆ. ಸೊ ಅದನ್ನು ಕೂಡ ಅಟೆಂಡ್ ಆಗಿ ಫ್ರೀಯಾಗಿ ಆಗುವಂಥದ್ದು. ಇನ್ನು ಟೆಸ್ಟ್ ಸೀರೀಸ್ ಆನ್ ಕೇಸ್ ಲಾಸ್ ಇದೆ, ಅದು ಕೂಡ 30 ಕ್ವಶನ್ಸು 30 ಮಿನಿಟ್ಸ್ಗೆ. ಹಾಗೆ ಆಕ್ಸಲರೇಟ್ 6.0 ಆ್ಯಂಡ್ ಚಾಲೆಂಜಸ್ ಸೀರೀಸ್ ಇದು ಕೂಡ ಇರುವಂಥದ್ದು. ಜುಡಿಷಿಯರಿ ಮೇನ್ಸ್ ಟೆಸ್ಟ್ ಸೀರೀಸ್ 10 ಕ್ವಶನ್ಸ್ 90 ಮಿನಿಟ್ಸ್ಗೆ ಬರುವಂಥದ್ದು. ಹಾಗೆ ಪ್ರತಿದಿನ ಸ್ಪೆಷಲ್ ಕ್ಲಾಸಸ್ ಇದೆ. ಜುಡಿಷಿಯರಿ ಐಕಾನಿಕ್ ಕ್ಯಾಟಗರಿ ಇದೆ. ಸೊ ನಾವಿಲ್ಲಿ ನೋಡುವಾಗೆ ಇಲ್ಲಿ 10% ಅಂತ ನೀವು ಹೇಳ್ತೀರಿ, ಆದರೆ ಇದು ಆ್ಯಕ್ಚುಲಿ 30th ತನಕ 30th 27th to 30th ಜೂನ್ ತನಕ 20% ಡಿಸ್ಕೌಂಟ್ ಇದೆ. ಸೊ ನೀವು ನಾನು ಆಲ್ವೇಸ್ ಹೇಳುವಂಥದ್ದು 6 months ಇಸ್ ಅ ಗುಡ್ ಆಪ್ಷನ್ ಅಂತ. ಈ ಪ್ಲಸ್ ಸಬ್ಸ್ಕ್ರಿಪ್ಷನ್ ಇರಲಿ ಅಥವಾ ಇಲ್ಲಿ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಇರಲಿ, ಸೊ 6 months ಇಸ್ ಅ ವೆರಿ ಗುಡ್ ಆಪ್ಷನ್. ಸೊ ಇಫ್ ಯು ಆರ್ ಪರ್ಚೇಸಿಂಗ್ ದಿಸ್, ಇಲ್ಲಿ ಕೆಳಗೆ ಕಾಣ್ತಿರೋ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೇನೆ, ವಾಟ್ಸಪ್ ನಂಬರ್ ಎಲ್ಲ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸುಮಾರು ಒಂದು ಇದು 10%ಗೆ ಡಿಸ್ಕೌಂಟ್. ಇದು ನಾರ್ಮಲ್ 34,788 ಪರ್ ಮಂತ್ ಅಂತ ಆಗುತ್ತೆ. ಆಫ್ಟರ್ ಡಿಸ್ಕೌಂಟ್ ನಿಮಗೆ ಅಪ್ರಾಕ್ಸಿಮೇಟ್ಲಿ 27,000 ಆಗುತ್ತೆ. ಸೊ ವೆರಿ ಗುಡ್ ಆಫರ್. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಿ ಖಂಡಿತವಾಗಿ ಜಾಯಿನ್ ಆಗಿ. ಕರ್ನಾಟಕದವರು ಕೂಡ ಮೇನ್ಸ್ ಎಕ್ಸಾಮ್ಸ್ಗೆ ನಿಮಗೆ ಬೇಕಾಗತ್ತೆ ಥಿಯರಿ ಸಬ್ಜೆಕ್ಟು. ತುಂಬ ಬ್ಯಾಚಸ್ಗಳಾಗಿವೆ, ಮೇನ್ಸ್ ಎಕ್ಸಾಮ್ಸ್, ಮೇನ್ಸ್ ಲಿಂಕಿಂಗ್ ಬ್ಯಾಚ್ ಆಗಿವೆ, ಹಾಗೆ ಆನ್ಸರ್ ರೈಟಿಂಗ್ ಫಾರ್ ಮೇನ್ಸ್ ಬ್ಯಾಚಸ್ಗಳಾಗಿವೆ. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಬೇಕಾಗತ್ತೆ. ಆಮೇಲೆ ಈ ಆಫರ್ ಸಿಗದೆ ಇರ್ಬೋದು ನಿಮಗೆ, ಅದಕ್ಕೋಸ್ಕರ ಬೆಟರ್ ಚಾನ್ಸ್ ನಿಮಗೆ ತಗೊಳ್ಳಿಕ್ಕೆ. ಹಾಗೆ ಇದು ಬೇರೆ ಬೇರೆ ಇದಕ್ಕೆ ಕೂಡ 20% ಡಿಸ್ಕೌಂಟ್ ಇದೆ.
27th to 30th ಜೂನ್ ತನಕ 3 ದಿನ ತನಕ ಇದೆ. ಹಾಗೆ ಇದು ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನಲ್ಲು, ಇದು ನನ್ನ ಟೆಲಿಗ್ರಾಮ್ ಚಾನಲ್ಲು. ಹಾಗೆ ಅಭಿಜ್ಞಾ ಲಾ ಅಂತ ಲಾ ಅಭಿಜ್ಞಾ ಅಂತ ಟೈಪ್ ಮಾಡಿದರೆ ನಿಮಗೆ ನನ್ನ ಗ್ರೂಪ್ ಸಿಗುತ್ತೆ, ಅಭಿಜ್ಞಾ ಲಾ ಸೀರೀಸ್ದು. ಅದಕ್ಕೆ ಜಾಯ್ನ್ ಆಗ್ಬೋದು. ಕೆಲವೊಂದು ನೋಟ್ಸ್ಗಳನ್ನೆಲ್ಲ PDF ಮುಖಾಂತರ ಕಳಿಸ್ತೇನೆ. ನಾನು ಏನು ಯೂಟ್ಯೂಬಲ್ಲಿ ಮಾಡ್ತೇನೆ ಅದರದ್ದು PDF ನೋಟ್ಸ್ ಇದ್ದರೆ ಅದನ್ನು ಕೆಲವೊಂದು ಸಲ ಕಳಿಸ್ತೇನೆ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಯಾಕೆಂದರೆ ಜುಡಿಷರಿ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ, ಸರಿಯಾಗಿ ಕ್ಲಿಯರ್ ಮಾಡಿಕೊಂಡು ಪ್ರಿಲಿಮ್ಸನ್ನು ವಿತೌಟ್ ಎನಿ ಕನ್ಫ್ಯೂಷನ್ನು ಆನ್ಸರ್ ಮಾಡುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಸೊ ಆದಷ್ಟು ಎಲ್ಲರೂ ಅಟೆಂಡ್ ಆಗಿ ಪ್ರಿಪೇರ್ ಆಗಿ ಇನ್ನು ಒಂದು 15 days ಇದಂತ ಅದ್ರ ಟೈಮ್ ಗ್ಯಾಪ್ ಇಟ್ಕೊಂಡು, ಸೊ ಹೇಗೆ ಟೈಮ್ ಟೇಬಲ್ ಮಾಡೋದು ಅನ್ನೋದು ಕೂಡ ನಾನು ಹೇಳ್ತೇನೆ, ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಹೇಳುವಂಥದ್ದನ್ನು. ಸೊ ಆದಷ್ಟು ಜಾಸ್ತಿ ಓದ್ತಾ ನಿಮ್ಮ ಗುರಿಯನ್ನು ಮುಟ್ಟಿ, ಆಮೇಲೆ ಮೇನ್ಸ್ ಎಕ್ಸಾಮ್ಸ್ಗೆ ತುಂಬ ಟೈಮ್ ಕೊಡಲಿಕ್ಕಿಲ್ಲ. ಸೊ ಒಟ್ಟೊಟ್ಟಿಗೆ ಓದ್ತಾ ಹೋಗಿ, ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಮಾರ್ಕ್ ಮಾಡ್ಕೊಳ್ಳಿ, ಹೈಲೈಟ್ ಮಾಡ್ಕೊಳ್ಳಿ ಬೇರೆ ಆ್ಯಕ್ಟಿಗೆ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನೆಲ್ನ ವೀಕ್ಷಣೆ ಮಾಡ್ತಾಯಿರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.